ನೋಡ್ತಾ ಇರ್ಬೋದು ಚುಂಚನಕಟ್ಟೆ ದನಗಳ ಜಾತ್ರೆನಲ್ಲಿ ದುಡ್ಡೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ವ್ಯಾಪಾರ ಆಗಿರುತ್ತೆ. ಸೊ ರೈತರನ್ನೆಲ್ಲ ಮಾತಾಡ್ತೀನಿ, ವ್ಯಾಪಾರ ಯಾವ ಥರ ನಡೀತಾ ಇದೆ, ಸೊ ಏನು ನಡೀತಾ ಇದೆಯೋ ಬಿಡ್ತಾ ಇದೆಯೋ, ಏನು ಅವ್ರಿಗೆ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಎಲ್ಲನೂ ಕೂಡ ಅವ್ರ ಹತ್ರನೇ ಈಗ ನಾನು ಕೇಳಿ ಮಾಹಿತಿಯನ್ನು ತಿಳ್ಕೊತೀನಿ. ನಮಸ್ಕಾರ. ತಮ್ಮ ಹೆಸರು? ಎಲ್ಲಿಂದ ಬರ್ತಾ ಇದ್ದಾರೆ ಸರ್? ಯಾವ ತಾಲೂಕು ಬರುತ್ತೆ? ಕೆ.ಆರ್. ನಗರ ತಾಲೂಕು. ಸರ್, ಈಗ ದುಡ್ಡೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ತಗೊಳಕ್ಕೆ ಬಂದಿರೋದು ಇಲ್ಲ ಮಾರಾಟ ಆಗಿರೋದು? ನೀವು ಮಾರಾಟ ಮಾಡಿದ್ರಾ? ಇವ್ರಿಗೆ ಮಾರಿದ್ರಾ? ಈಗ ಎಷ್ಟಕ್ಕೆ ಮಾರಾಟ ಮಾಡಿದ್ರಿ ಸರ್? ನಾವು 150ಕ್ಕೆ. ಏನು ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ? ಪ್ರಾಫಿಟ್ ಆಯಿತು. ಈಗ ಈ ಒಂದು ದನಗಳ ಜಾತ್ರೆನಲ್ಲಿ ವ್ಯಾಪಾರ ಎಲ್ಲ ಯಾವ ಥರ ನಡೀತಾ ಇದೆ? ಸುಮಾರಾಗಿ ನಡೀತಾ ಇದೆ. ಎಲ್ಲ ಬುಟ್ಟಿ ವ್ಯಾಪಾರ ಸಪ್ಲಂ ಕೊಡ್ಬಿಡ್ತಾರ, ಅದರಿಂದ ಎರಡು ಸಮಾನ ನಡೀತಾವೆ ಈಗ. ಅಂದರೆ ಈಗ ನಿಮಗೆ ನಿಮ್ಮ ಪ್ರಕಾರ ತಗೊಳ್ಳೋರು ಆ ಕಡೆ ಅರ್ಧ ಹೊರಟೋಗ್ಬಿಟ್ಟಿದ್ದಾರೆ, ಈ ಕಡೆ ಅರ್ಧ ಬಂದಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ. ಓಕೆ, ಈಗ ನಿಮಗೆ ಒಂದು ಪ್ರಾಫಿಟಲ್ಲಿ ಕೊಟ್ಟಿದ್ದೀರಾ. ಈಗ ನೀವು ಇಲ್ಲೇ ತಗೋತೀರಾ ಇಲ್ಲ ಬೇರೆ ಕಡೆ ತಗೋತೀರಾ? ಇಲ್ಲೇ ತಗೋತೀರಾ? ಸಣ್ಣ ತಗೊಂಡು ಎಲ್ಲ ಕೆಲಸ ಎಲ್ಲ ಕಲಿಸಿ ಆಮೇಲೆ ಮಾರಾಟ ಮುಂದಿನ ವರ್ಷ ಜಾತ್ರೆಗೆ ಹಾಕ್ತಾರೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಕೆ. ರಾಜು, ಕೋಣಸಾಲೆ. ಎಲ್ಲಿ? ಮಂಡ್ಯ ಜಿಲ್ಲೆ, ಮದ್ದೂರು ತಾಲೂಕು. ಏನು ಸರ್, ಈಗ ನೀವು ತಗೊಂಡ್ರಾ? ಖುಷಿ ಆಯ್ತಾ ನಿಮಗೆ? ಅಂದರೆ ಈಗ ನಿಮ್ಮ ಪ್ರಕಾರ ಅಷ್ಟು ರೇಟ್ ಕೊಡ್ಬೋದಾ ಕೊಡೋಂಗಿಲ್ವಾ? ಬೆಲೆ ಬಾಳುತ್ತೆ. ಈಗ ಅವ್ರು ಹೇಳಿದ್ರು ಪ್ರಾಫಿಟ್ ಅಂತ, ಈಗ ನೀವು ತಗೋಬೇಕಾದ್ರೂ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರಲ್ವಾ, ಅದು ಬೆಲೆ ಬಾಳುತ್ತೋ ಇಲ್ವಾ ಅಂತ ಅಂದ್ಬಿಟ್ಟು. ಈಗ ನಿಮಗೆ ಅನಿಸಿದೆ ಬೆಲೆ ಬಾಳುವಂಥ ಒಂದು ರಾಸುಗಳು ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಓಕೆ, ಎಷ್ಟು ಜೊತೆ ತೊಗೊಂಡ್ರಿ? ಒಂದು ಜೊತೆ ತೊಗೊಂಡ್ರೆ ಎಷ್ಟಕ್ಕೆ ಕೊಟ್ರಿ ಸರ್? ನೀವು ಎಷ್ಟಕ್ಕೆ ತೊಗೊಂಡ್ರಿ? 1.5 ಲಕ್ಷಕ್ಕೆ ತೊಗೊಂಡ್ರಿ. ಅಕಸ್ಮಾತ್ ಈಗ ಆನ್ ಸ್ಪಾಟು ನಾನು ಕೇಳ್ತೀನಿ, 1.5 ಲಕ್ಷಕ್ಕೆ ಕೊಡ್ತೀರಲ್ಲ ಪ್ರಾಫಿಟ್ ಇಟ್ಕೊ ಕೊಡ್ತೀರಾ? ಮ್ಯಾಕ್ ಕೊಡ್ತೀರಾ? ಈಗ ನಾನು ಇದ್ರಲ್ಲಿ ಕೇಳ್ತೀನಿ, ಫ್ರೆಂಡ್ಶಿಪ್ಪಲ್ಲಿ ಕೇಳ್ತೀನಿ, ಬಿಟ್ಟು ಕೊಟ್ಬಿಡ್ತೀರಾ? ಓಕೆ ಓಕೆ, ಫೈನ್ ಸರ್. ಸುಮ್ಮನೆ ತಮಾಷೆ ಕೇಳಿದ್ದು ಎಲ್ಲ ಸಾಕಿ ಹಾಗಾಗಿ ತಗೊಂಡು ಹೋಗ್ತಾರೆ. ನಮಗೆ ಬಸವನಗುಡಿ ಜಾತ್ರೆ ಇದೆ, ಅಲ್ಲಿಗೆ ಆಗ್ತಾ ಇದ್ದೀರಾ? ನಿಮ್ಮಂತ ಫ್ರೆಂಡ್ಸ್ಗಳು ಬಂದಾಗ ಅಟ್ಕೋಯ್ತೀವಿ ಅಂದ್ರೆ ಓಕೆ ಸರ್, ಒಳ್ಳೇದಾಗಲಿ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9164 ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮಂಜು ಅಂದ್ಬಿಟ್ಟು. ಮಂಜು ಅವರು ಎಲ್ಲಿಂದ ಬರ್ತಿದ್ದಾರೆ ಸರ್? ನಾವು ಕನ್ನಳ್ಳಿ ಕೊಪ್ಪಲಿಂದ. ಕನ್ನಳ್ಳಿ ಕೊಪ್ಪಲು ಯಾವ ತಾಲೂಕು ಬರುತ್ತೆ? ಇಲ್ಲಿ ಕೆ.ಆರ್. ನಗರ ತಾಲೂಕು. ಕೆ.ಆರ್. ನಗರ ತಾಲೂಕು. ಸರ್, ಈಗ ನಿಮ್ಮ ಒಂದು ಚುಂಚನಕಟ್ಟೆ ಜಾತ್ರೆ, ನಿಮ್ಮ ಒಂದು ಕೆ.ಆರ್. ನಗರ ಹತ್ರ, ನಿಮ್ಮ ಊರಿಗೆ ಹತ್ರ ಜಾತ್ರೆನ? ಹತ್ರ ಜಾತ್ರೆ ಸರ್. ನಮಗೆ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟ್ರ್. ಹಂಗಾರೆ ನಡೆಸ್ಕೊಂಡೆ ಕರ್ಕೊಂಡ್ಬಂದ್ಬಿಡ್ತಾರೆ? ನಡೆಸ್ಕೊಂಡೆ ಗಾಡಿ ಕಟ್ಕೊಂಡೆ ಬರೋದು ಸರ್ ನಾವು. ಸೊ ಯೂಶಲಿ ನೀವು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಿದ್ರಿ ಸರ್? ನಮ್ಮ ಆ ಕಾಲಿಂದ ಬರ್ತಾನೆ, ಚಿಕ್ಕವರಿಂದ ಬರ್ತಾನೆ, ತಂದೆ ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ತಾತಾರಿಂದ ಎಲ್ಲಿಂದ. ಸೊ ನೀವು ಅವಾಗಿನಿಂದ ಬರ್ತಾ ಇದ್ರಿ. ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಎತ್ತುಗಳನ್ನ ಕಟ್ಟಿದ್ದೀರಾ? ನಮ್ಮ ಹಸುಗಳು ಕಟ್ಸು ಏನೆಲ್ಲಾಗಿದೆ ಸರ್ ಇದಕ್ಕೆ? ಈಗ ಹೊಸಬಾಯಿ ಮಾಡಿದೆ ಸರ್. ಹೊಸಬಾಯಿ ಮಾಡಿದೆ. ಗೇಮೆ ಎತ್ತುಗಳೆಲ್ಲ ಸರ್. ಓಕೆ, ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? 1.5 ಹೇಳ್ತಾ ಇದ್ದೀನಿ. 1.5 ಹೇಳ್ತಾ ಇದ್ದೀರಾ? ಬಂದು ಕೇಳ್ತಾ ಇದ್ದಾರಾ? ಕೇಳ್ತಾ ಇದ್ದಾರೆ ಸರ್. ಎಷ್ಟು ಕೇಳ್ತಾ ಇದ್ದಾರೆ ಸರ್? ಸರ್ ಈಗ 1.30 ಹತ್ರ ಕೇಳ್ತಾ. 1.30 ಈಗ 1.30 ಕೊಟ್ಟರೆ ಪ್ರಾಫಿಟಾ ಲಾಸ? ಅದೇ ಸರ್, ಈಗ ತಂದಿದ್ದು ಖರ್ಚಾಗಿದೆ ನಮಗೂ. ಹಾಂ, 1.30 ಮೇಲೆ ಬಂದರೆ ನಿಮ್ಗೊಂಥರ ಖುಷಿ ಆಗುತ್ತೆ ಅಂತನಾ? ಓಕೆ, ಏನೆಲ್ಲ ಮೇವು ಆಗ್ತಾ ಇದ್ದಾರೆ ಸರ್? ಸರ್ ಇದಕ್ಕೆ ರವೆ ಬುಸ, ಗೋಧಿ ಬುಸ, ಹಿಂಡಿ, ಹುಳ್ಳಿ. ಈಗ ನೀವು ಬೇರೆಯವ್ರ ಥರ ಹಾಲು ಮೊಟ್ಟೆ ಅಂತ ಹೇಳಿ? ಸರ್, ಹಾಲು ಮೊಟ್ಟೆ ಏನಿಲ್ಲ. ಈಗ ಗೇಮ್ ಎತ್ಗಳಿಗೆ ಅದು ಕೊಟ್ಟರೆ ಒಳ್ಳೇದಾ ಕೊಡದಿದ್ರು ಒಳ್ಳೇದಾ ಸರ್ ನಿಮ್ಮ ಪ್ರಕಾರ? ಯಾವುದು ಸರ್? ಗೇಮ್ ಎತ್ತಿಗೆ ಅದೇನು ಬೇಕಾಗಿಲ್ಲ ಅಂತ. ಕರುಗಳಿಗೆ ಮಾತ್ರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಚೆನ್ನಾಗಿ ಕರುಗಳಿಗಾದ್ರೆ ಒಂದು ಒಳ್ಳೆ ಬೇಕು ಅಂದರೆ, ಮೈ ಕಟ್ಟಬೇಕು ಅಂದರೆ ಕೊಡಬೇಕಂದ್ರೆ ಬೇಕು, ಇಲ್ಲ ಅಂತಂದರೆ ಮಾಮೂಲಿ ಇದೇ ಸಾಕು ಅಂತ ಹೇಳ್ತೀರಾ? ಓಕೆ, ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? 6360432267. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು? ಸರ್, ರಮೇಶ್ ಅಂತ. ರಮೇಶ್ ಅವರು ಎಲ್ಲಿಂದ ಬರ್ತಿದ್ದೀರಾ? ನಾವು ಹೊಳೆನರಸೀಪುರ ರಂಗೇನಹಳ್ಳಿಯಿಂದ. ಹೊಳೆನರಸೀಪುರ ಗಂಗೇನಹಳ್ಳಿ. ರಂಗೇನಹಳ್ಳಿ ಫುಲ್ ರಂಗಾಗಿರುತ್ತೆ ಚುಂಚನಕಟ್ಟೆ ಜಾತ್ರೆ. ಚುಂಚನಕಟ್ಟೆ ಅಲ್ವಾ ಸರ್? ಗಂಡು ಜಾತ್ರೆ ಅಂತ ಬಂದಿದೀವಿ. ಏನು ಈ ವರ್ಷ ಅಷ್ಟೇನು ಗಿರಾಕಿ ಕಮ್ಮಿ ಅವ್ರೆ. ಗಿರಾಕಿ ಕಮ್ಮಿ ಏನಕ್ಕೆ ಅಂತ ಅಂದ್ಬಿಟ್ಟು ಕಾರಣ ಏನಾದ್ರು ಗೊತ್ತಿಲ್ಲ? ಏನಕ್ಕೆ ಅಂದ್ರೆ ಈಗ ಸಪ್ಲಮನು ಇದು ಒಂದೇ ಸಲ ಆಗ್ಬಿಟ್ವಲ್ಲ, ಅದರಿಂದ ಅಂತ ಅನ್ಕೊಂಡಿದೀವಿ. ಹೌದು, ಅಲ್ಲರ್ಧ ಹೋಗಿದ್ದಾರೆ, ಇಲ್ಲರ್ಧ ಬಂದಿದ್ದಾರೆ. ಸೊ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಅಲ್ಲಿ ಇಲ್ಲಿ ಅಂತ ಕನ್ಫ್ಯೂಸ್ ಎಲ್ಲಾರ್ಗು. ಸೊ ಹಂಗಾಗಿ ಸ್ವಲ್ಪ ಇದಾಗಿದೆ. ಈಗ ಏನು ಬಂದು ಕೇಳ್ತಾ ಇದ್ದಾರೆ ಸರ್? ಕೇಳ್ತಾ ಇದ್ದಾರೆ. ಇನ್ನು ಟೈಮ್ ಆಯ್ತು, ಇನ್ನು 2-3 ದಿನ ನೋಡ್ಬೇಕು. ಇನ್ನು 2-3 ಈಗ ನೀವು ಎಷ್ಟು ಜೊತೆ ತಂದಿದ್ರಾ? ನಾವು ಒಂದು 3 ಜೊತೆ ತಂದಿದ್ವಿ. 3 ಜೊತೆ ತಂದಿದ್ರಾ? ಏನೆಲ್ಲಾಗಿದೆ ಸರ್ ಇದಕ್ಕೆ? ಅಲ್ಲಾಗಿಲ್ಲ. ಹಾಲಲ್ಲ. ಎಷ್ಟು ತಿಂಗಳು ಸರ್ ಇದು ಕರು? ಇದು 1.5 ವರ್ಷ. 1.5 ವರ್ಷನಾ? ಅಂದರೆ ಒಂದು 18 ತಿಂಗಳು ಕರು. ಈಗ ಇದಕ್ಕೇನಾದರೂ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಇಲ್ಲ ಅಂತಂದರೆ ಏನು ಕೆಲಸ ಕಲಿಸ್ಬಿಟ್ಟಿದ್ದೀರಾ? ಗಾಡಿ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಹೌದಾ?
ಈಗ ನಿಮ್ಮ ಕಡೆ ಅರಕಲಗೂಡು ಅಂತ ಹೇಳಿದ್ರಲ್ಲ, ಒಳ್ಳೆ ಹೊಳೆ ನರಸೀಪುರ, ಏನೆಲ್ಲ ಜಾಸ್ತಿ ಕೆಲಸ ಮಾಡ್ತೀರಾ ನಿಮ್ಮ ಕಡೆ? ಈಗ ಹೊಗೆ ಸೊಪ್ಪು ಹಾಕ್ತಿವಿ, ಅದಕ್ಕೆ ನೇಗಿಲಿಗೆ ಮತ್ತೆ ಗಾಡಿ ಕೆಲಸಕ್ಕೆಲ್ಲ ಯೂಸ್ ಮಾಡ್ತೀರಾ. ಓಕೆ, ಈಗ ಏನು ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ? 160 ಹೇಳ್ತಾ ಇದ್ದೀವಿ. 160 ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು? ಫೈನಲ್ ಅಂದ್ರೆ ಒಂದು 30-35 ಬಂದ್ರೆ 130 135ಕ್ಕೆ ಬಿಡ್ತೀರಾ? ಆದರೆ ನನ್ನ ಪ್ರಕಾರ ಅದು ಕಡಿಮೆ ಅನ್ನಿಸ್ತೈತಲ್ಲ. ಕಡಿಮೆ ಇವಾಗ ಇರೋ ಬಜಾರ್ ಹಂಗೈತಲ್ಲ. ಅಲ್ಲ, ಈಗ ನೀವು ಹೇಳ್ತಾ ಇರೋ ರೇಟ್ ಕಡಿಮೆ ಅನ್ನಿಸ್ತೈತೆ ನನಗೆ. ಬಜಾರ್ ಕಮ್ಮಿ ಆಯ್ತಾ, ಬಜಾರ್ ಇದ್ದಂಗೆ ಮಾಡ್ಬೇಕಲ್ಲ. ಈಗ 140-45 ಗಂಟೆ ಕೊಡಂಗಿಲ್ಲ ಇವು. ಈಗ ಸ್ವಲ್ಪ ಮಾರ್ಕೆಟಿಗೆ 2 ಕಡೆ ಆಗಿರೋದ್ರಿಂದ ಈಗ ದಪ್ಪಬೇಕು, ಈಗ ಸಣ್ಣ ಎಲ್ಲ ಉಳ್ಕೋತಾವಲ್ಲ. ಸೊ ಹಂಗಾಗಿ ಕಡಿಮೆಗೆ ಕೊಟ್ಬಿಡುವ. ಓಕೆ, ಬನ್ನಿ, ಬೇರೆ ಯಾವುದಿದೆ? ಇದು ನಿಮ್ದೇನಾ? ಇದು ಒಂದು ಒಂಟಿ. ಏನೆಲ್ಲಾಗಿದೆ ಸರ್ ಇದಕ್ಕೆ? 2 ಅಲ್ಲಿ ಕೆಡಗಿದೆಯಾ? ಇದಕ್ಕೆಲ್ಲ ಗಾಡಿ ಕೆಲಸ ಎಲ್ಲ ಮಾಡಿಸಿದೆ? ಇದಕ್ಕೆಲ್ಲ ಬರೀ ಉಳು ಕೆಲಸ ಮಾಡೈತೆ ಅಷ್ಟೇ. ಅಂದರೆ ಒಂಟಿದು ಏನು ಇದು ಮಾಡ್ಕೊಂಡು ಮಾಡಿದ್ರ? ಏನು ರೇಟ್ ಹೇಳ್ತಾ ಇದ್ದೀರಾ? ಇದಕ್ಕೆ 50,000 ಹೇಳ್ತೀವಿ. 50 ಹೇಳ್ತಾ ಇದ್ರ. ಇದು ಎಷ್ಟು ತಿಂಗಳು? 1 ಹೇಳ್ತಾ ಇದೀವಿ. ಹಾಂ, ಇದು ಇವು ಕೆಲಸ ಕಲ್ತು ಗಾಡಿ ಪಡಿ ಇಲ್ಲ. ಹಾಂ, ಅಂದರೆ ಸಣ್ಣದಾಗಿ ಕುಂಟೆ ಗಿಂಟೆ ಎಷ್ಟು ತಿಂಗಳು ಕರು ಸರ್ ಇದು? ಇವೆಲ್ಲ 1 ವರ್ಷದ ಕೆಲಸ. 1 ವರ್ಷದ ಕರು. ಈಗ ನೀವು ಕರುಗಳನ್ನ ಇಲ್ಲಿ ಊರ ಮೇಲೆ ಹೋಗ್ತೀರಾ, ಇಲ್ಲ ಅಂತಂದರೆ ಹಳ್ಳಿ ಮೇಲೆ ತಗೋದಿಲ್ಲ, ಸಂತೆಲ್ಲ ತಗೋತೀವಿ. ಸಂತೆಲ್ಲೂ ತಗೋತೀರಾ? ನೀವು ಯಾವ ಸಂತೆಗೆ ಹೋಗ್ತೀರಾ ಯೂಶಲಿ? ನಮ್ಗೆ ಇಲ್ಲಿ ಜಾಸ್ತಿ ಚನ್ನರಾಯಪಟ್ಟಣ ಮತ್ತೆ ದೊಡ್ಡಹಳ್ಳಿ ಸಂತೆ. ಚನ್ನರಾಯಪಟ್ಟಣ ಮತ್ತು ದೊಡ್ಡನಹಳ್ಳಿ. ಯಾವ ತಾಲೂಕು ಬರುತ್ತೆ ಸರ್ ಅದು? ಒಳ್ಳೆ ಬರುತ್ತಲ್ಲ, ಹೊಳೆ ನರಸೀಪುರ. ಓಕೆ, ಅಲ್ಲೆಲ್ಲ ಒಳ್ಳೆ ಎತ್ತುಗಳು ಸಿಗುತ್ತಾ? ಅಲ್ಲೆಲ್ಲ ಈ ತರ ಒಳ್ಳೆ ಜಾತಿ ದನ ಬರುತ್ತೆ. ಒಳ್ಳೆ ಜಾತಿ ದನಗಳು ಅಂದ್ರೆ ದೊಡ್ಡ ದನ ಬರಲ್ಲ, ಹಾಂ. ಎಲ್ಲ ಮೀಡಿಯಂ. ಈಗ ಸಣ್ಣದು ಬರುತ್ತೆ, ಅದನ್ನ ರೈತರು ತಗೊಂಡು ಚೆನ್ನಾಗಿ ಸಾಕಿ ಜಾತ್ರೆಗೆ ತಗೊಂಡು ಬರ್ತಾರೆ. ಓಕೆ, ಫೈನ್. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 7353 424245. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು? ಎಲ್ಲಿಂದ ಬರ್ತಿದ್ದಾರೆ ಸರ್? ನಾವು ಹೊಳೆ ನರಸೀಪುರ ತಾಲೂಕು. ಯಾವರು? ರಂಗೇನಹಳ್ಳಿ. ರಂಗೇನಹಳ್ಳಿ ರಂಗೇಗೌಡ್ರ ಥರ ಫುಲ್ ರಂಗಾಗಿ ಬಂದಿದ್ದೀರಾ ಈ ಜಾತ್ರೆಗೆ? ಜಾತ್ರೆಗೆ ಏನೋ ಮಾಡ್ಕೋಬಿಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲೇನು ಮಾಡ್ಕೋಕ್ ಆಯ್ತಾ ಇಲ್ಲ. ಫುಲ್ ಖುಷಿಯಾಗ್ಬಿಟ್ಟಿದ್ದೀರಾ? ಫುಲ್ ಖುಷಿಯಾಗಿದ್ದು ಅಂದ್ರೆ ಅಲ್ಲ, ವ್ಯಾಪಾರನೇ ಆಗಿಲ್ಲ, ಫುಲ್ ಖುಷಿಯಾಗಿದ್ದೀರಾ? ಆದ್ರೂ ಆಗ್ದವ್ರು ಜಾತ್ರೆನೇ, ಆದ್ರೂ ಜಾತ್ರೆನೇ. ಹೌದಾ? ಓಕೆ, ಫೈನ್. ಈಗ ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ರಾ ಸರ್? ನಮ್ಮೂರಿಂದ ಒಂದು 15 ಜೊತೆ ಬಂದಿದೆ. 15 ಜೊತೆ? ಇವೆಲ್ಲ ನಿಮ್ಮೂರ್ದೇನೆ? ಎಲ್ಲ ನಮ್ಮೂರವೇ. ಓಕೆ, ಈಗ ನಿಮ್ಮದು ಅಂತ ಎಷ್ಟು ಜೊತೆ ಇದೆ ಸರ್? ಸರ್ ನಮ್ಮ ಅಂತ ಒಂದು ಜೊತೆ ಒಂದು ಒಂಟಿ ಇದೆ. ಒಂದು ಜೊತೆ ಮತ್ತೆ ಒಂದು ಒಂಟಿ. ಇದು ನಿಮ್ದೇನಾ? ಅದು ಸರ್ ನಮ್ಮದು. ಇದು ಯಾರ್ದು? ಇವ್ರದ್ದೇನಾ? ಓಕೆ, ಏನೆಲ್ಲಾಗಿದೆ? ಹಾಲಲ್ಲ? ಎಷ್ಟು ತಿಂಗಳು ಕರು ಸರ್ ಇದು? 18 ತಿಂಗಳು ಕರು. ಅಂದರೆ 1.5 ವರ್ಷ ಆಗಿದೆ. ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಹಾಂ, ಗಾಡಿನೇ ಮಾಡಿಸ್ಬಿಟ್ಟಿದ್ದೀರಾ? ನಿಮ್ಮ ಕಡೆ ಸ್ವಲ್ಪ ಹೊಗೆ ಸೊಪ್ಪೆಲ್ಲ ಜಾಸ್ತಿ ಅಲ್ವಾ? ಹೊಗೆ ಸೊಪ್ಪೆಲ್ಲ ಏರಕ್ಕೆ ಇದನ್ನೇ ಯೂಸ್ ಮಾಡ್ತೀರಾ? ಗುಂಟೆ ಎಲ್ಲ ಚೆನ್ನಾಗಿ ಹೊಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ? ಈಗ ನಾನು ತಗೊಂಡೋದ್ರೆ ಆರಾಮ್ಸೆ ಆರಂಭ ಮಾಡ್ಬೋದು. ಕಟ್ಟೆ ಕೊಟ್ಬಿಡ್ತೀರಾ? ಗಾಡಿ ಕಟ್ಬಿಟ್ಟೆ ಕೊಟ್ಬಿಡ್ತೀರಾ? ಓಕೆ, ಫೈನ್. ಏನೆಲ್ಲ ಮೇವು ಹಾಕ್ತಾ ಇದ್ದೀರಾ ಸರ್? ಗೋಧಿ ಬೂಸ, ಚಕ್ಕೆ ಬೂಸ, ನೆಲ್ಲಲು. ನೆಲ್ಲಲು. ಈಗ ನಿಮ್ಮ ರಾಗಿ ಕಡ್ಡಿ. ಓಕೆ, ಇಷ್ಟ ಆಗ್ತಾ ಇದ್ದೀರಾ? ಹಾಕಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರ ಹಂಗಾದ್ರೆ. ಈಗ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದನ್ನ? 1.5 ಲಕ್ಷ ಫೈನಲ್ಲು. 2 ಹೇಳ್ತಾ ಇದ್ದೀರಾ, 1.5ಗೆ ಬಿಡ್ತೀರಾ? ಓಕೆ, ಫೈನ್. ಈಗ ಅಕಸ್ಮಾತ್ ವ್ಯಾಪಾರ ಆದರೆ ಇಲ್ಲೇ ತಗೋತೀರಲ್ಲ ನಿಮ್ಮೂರಲ್ಲಿ ತಗೋತೀರಾ? ಓಕೆ, ಫೋನ್ ನಂಬರ್ ಹೇಳ್ತೀರಾ? 72 ಹ್ಞೂ 59 84 166 2. ಓಕೆ, ಥ್ಯಾಂಕ್ ಯು ಸರ್. ಇದು ನಿಮ್ದೇನಾ? ಏನೆಲ್ಲಾಗಿದೆ? ಸರ್ ಅಲ್ಲಾಗಿಲ್ಲ, ಹಾಲಲ್ಲ. ಎಷ್ಟು ತಿಂಗಳು ಕರು ಸರ್ ಇದು? ಸರ್ 1.5 ವರ್ಷ ಆಗಿದೆಯಾ? ಇದಕ್ಕೆಲ್ಲ ಕೆಲಸ ಎಲ್ಲ ಕಳಿಸಿದ್ದೀರಾ? ಹೌದು ಸರ್, ಎಲ್ಲ ಕಳಿಸಿದ್ದೀವಿ. ಈಗ ನಿಮ್ಮ ಹತ್ರ ಏನೇ ತಗೊಂಡ್ರು ಗ್ಯಾರಂಟಿ ಕೊಡ್ತೀರಾ? ಪಕ್ಕ ಗ್ಯಾರಂಟಿ. ಇಲ್ಲ ಅಂತಂದ್ರೆ ದುಡ್ಡು ವಾಪಸ್? ದುಡ್ಡು ವಾಪಸ್ ಕೊಟ್ಬಿಡ್ಲಿ, ಕೆಲಸ ಮಾಡಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಟ್ಬಿಡ್ತೀರಾ ನೀವೇ? ಓಕೆ, ಫೈನ್ ಸರ್, ಒಳ್ಳೇದಾಗಲಿ. ಈಗ ಇದಕ್ಕೂ ಸೇಮ್ ಎಲ್ಲ ಮೇವೆಲ್ಲ ಅದೇ ಥರ? ಓಕೆ, ಇದು ರೇಟ್ ಎಷ್ಟು ಹೇಳ್ತಾ ಇದ್ದೀರಾ? 1.60 ಫೈನಲ್ಲು? ಫೈನಲ್ಲು 1.30 ಬಿಡ್ತೇವೆ. 1.30 ಬಂದರೆ ಬಿಡ್ತೀರಾ? ಓಕೆ, ಫೈನ್ ಸರ್, ಒಳ್ಳೇದಾಗಲಿ, ಹೌದು ಸರ್, ವ್ಯಾಪಾರ ಆಗಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮಧುಶಂಕರ್ ಸರ್, ಆಲೇನಹಳ್ಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಅಕ್ಕಿಬಾಳ ಹೋಬಳಿ. ಈಗ ನನಗೆ ಯಾರೋ ಒಬ್ರು ಹೇಳಿದ್ರು ಇದು ಅಮರಾವತಿ ಬ್ರೀಡ್ ಅಂತ ಅಂದ್ಬಿಟ್ಟು. ಹೌದು ಸರ್, ಅಮರಾವತಿ ಬೀಡನೆ. ಅಂದ್ರೆ ನನಗೆ ಇದುವರೆಗೂ ನಾನು ನೋಡಿಲ್ಲ. ಹೌದು, ಬೇರೆಯವ್ರು ನೋಡಿರ್ಬೋದೇನೋ, ಬಟ್ ನನ್ನ ಲೈಫ್ ಟೈಮಲ್ಲಿ ನಾನು ಇದೇ ಫಸ್ಟ್ ಟೈಮ್ ಅಮರಾವತಿ ಬ್ರೀಡ್ ಅಂತ ನಾನು ನೋಡ್ತಾ ಇರೋದು. ಇದ್ರ ವಿಶೇಷತೆ ಏನು ಸರ್? ಸರ್, ಇದು ರೈಸ್ಗೆ ಏಳ್ ಮಾಡ್ಸಿದ್ ಎತ್ತು. ಪ್ರತಿಯೊಂದು ರೈಸ್ಗೆ ಅಲ್ಲಿ ಗಾಡಿಗೆ ಅಲ್ಲಿ ಏಟ್ ಮಾಡ್ಸಿದ್ರ ಎತ್ತು ಸರ್. ಅಮರಾವತಿಯಿಂದ ನಾವು ಅಮರಾವತಿ ಎತ್ತಂದ ಬೀಡಿಂದ ಅಲ್ಲೇ ತಂದಿದೀವಿ ನಾವು. ಅಮರಾವತಿ ಅಂದ್ರೆ ಈಗ ಆಂಧ್ರ ಪ್ರದೇಶ? ಹೌದು ಸರ್, ಅಲ್ಲಿಂದ ತಂದಿರೋದು. ಅಲ್ಲಾಗಿಲ್ಲ ಕರ ಇದು.
ಅಲ್ಲಿಂದ ತಂದಿರೋದು ನಾವು ಇದಕ್ಕೆ ಮನೇಲಿ ಮಾಮೂಲಿ ಮನೇಲಿ ಹುಟ್ಟಿದ ಕರ ಇದು ಹಾ. ಅದಕ್ಕೆ ಮಾಯ್ಕೊಂಡು ರೇಸ್ ಹೊಡಿತಿದ್ವಿ ಇದಕ್ಕೆ ಅಂದ್ರೆ ಈಗ ಕೂಟ ಮಾಡ್ಕೊಂಡು ರೇಸ್ ಹೊಡಿದ್ರು. ರೇಸ್ ಹೊಡಿತಿದ್ವಿ ಅಂದ್ರೆ ಈ ಬ್ರೀಡ್ ಬಂದ್ಬಿಟ್ಟು ಅಮರಾವತಿಲಿ ಸರ್ ಇದು ಇದು ಆಂಧ್ರದ ಇದು ಹೌದು ಇದು ಬಂದ್ಬಿಟ್ಟು ನಮ್ ಕರ್ನಾಟಕದ. ಹೌದು ಸರ್ ಇದು ಅಂದ್ರೆ ಇದ್ರದ್ದು ವಿಶೇಷ ಸರ್ ಇದು ರೇಸ್ಗೆ ಏಳ್ ಮಾಡ್ಸದ್ ಕರ ಆಲ್ಗಾರ ಇದು ಹಾ. ರೇಸ್ಗೆ ಏಳ್ ಮಾಡ್ಸದ್ ಕರ ಇದು ಸರ್ ರೇಸ್ ಮಾತ್ರನ ಯೂಸ್ ಮಾಡೋದು ಇಲ್ಲ ಬೇರೆ ರೈತರ ಕೆಲಸನ ಮಾಡ್ಬೋದು ಹ್ಮ್. ಏಳ್ ಮಾಡ್ಸೋದ್ ನಂಬರ್ ಅಂದ್ರೆ ರೇಸ್ಗೆ ಮಾತ್ರ ಇದು ಕರ ಅಂದ್ರೆ ಚೆನ್ನಾಗೆಲ್ಲ ಓಡುತ್ತೆ. ಚೆನ್ನಾಗ್ ಓಡುತ್ತೆ. ಓಕೆ ಇದೇನು ಕೊಡೋದ ಇಲ್ಲ ಏನ್ ಸರ್ ಇದು? ಸೇಲ್ ಆಗಿದೆ ಯಾರಿಗೆ ಎಷ್ಟು ಕೊಟ್ರಿ ಇದು? ಸರ್ ಇದು ಘಾಟಿಯರ್ಗಾಗಿದೆ ಇದು. ಎಷ್ಟು ಕೊಟ್ರಿ ಸರ್? ಸರ್ ಇದು 81 ಸಿಂಗಲ್ ಕೊಟ್ರೆ ಇಲ್ಲ ಇಲ್ಲ ಡಬಲ್ ಜೊತೆನೆ ಕೊಟ್ಟಿರೋ ಜೊತೆನೆ 81,000? ಹೌದು. ಓಕೆ ಫೈನ್ ಸರ್, ಒಳ್ಳೇದಾಗ್ಲಿ. ಹ್ಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ.